ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವರು. ತೃಣಕೃತಾಲಯದೊಳಗೆ ಹೊಗೆ ಸಂದಣಿಸಿ ಪ್ರತಿ ಛಿದ್ರದಲ್ಲಿ ಪರಮಟ್ಟು ಅನಲನ ಇರುವನು ತೋರದಲಿಪ್ಪತೆರೆನಂತೆ. ವನಜಾಂಡದೊಳಖಿಲ ಜೀವರ ತನುವಿನೊಳಹಗಿದ್ದು ಕಾಣಿಸದೆ ಅನಿಮಿಶೇಷನು ಸಕಲ ಕರ್ಮವ ಮಾಳ್ಪನವರಂತೆ. ಭಗವಂತ ಸರ್ವತ್ರದಲ್ಲಿ ತಾನೇ ವ್ಯಾಪ್ತನಾಗಿ ಜೀವರಲ್ಲಿದ್ದು, ಜೀವರಿಗೆ ಇರತಕ್ಕಂತಹ ಪ್ರಾಕೃತ ಶರೀರದಲ್ಲಿ ತಾನೇ ಇದ್ದು, ಶರೀರದಲ್ಲಿರತಕ್ಕಂತಹ ಇಂದ್ರಿಯಗಳಲ್ಲಿಯೂ ತಾನೇ ಇದ್ದು, ಇಂದ್ರಿಯಗಳಿಗೆ ಗೋಚರವಾಗುವ ವಿಷಯಗಳಲ್ಲಿ ತಾನೇ ಇದ್ದು, ಆ ಸಂಯೋಜನೆಯನ್ನು ತಾನೇ ಮಾಡುತ್ತಾ ಸಂಭ್ರಮದ ತನ್ನ ಪೂಜೆಯನ್ನು ತಾನು ಮಾಡಿಕೊಳ್ಳುತ್ತಾ ಇದ್ದಾನೆ ಅನ್ನುವುದನ್ನು ಹೇಳಿದರು. ಇಷ್ಟೆಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನಾದರೆ ಕಾಣೋದಿಲ್ಲ. ಇದ್ದಾನೆ ಅಂತ ಹೇಗೆ ನಾವು ತಿಳ್ಕೋಬೇಕು? ಕಂಡ್ರೆ ತಾನೇ ಅವನು ಇದ್ದು ನಡೆಸುತ್ತಾ ಇದ್ದಾನೆ ಅಂತ ನಾವು ಮನಸ್ಸು ಒಪ್ಪುತ್ತದೆ. ಕಾಣೋದಿಲ್ಲ. ಕಾಣದ ಭಗವಂತನನ್ನು ನಾವು ಹೇಗೆ ಅನುಸಂಧಾನ ಮಾಡಬೇಕು ಅಂತ ಸಂಶಯ ಬಂದರೆ ಅದಕ್ಕೆ ದಾಸರು ಒಂದು ದೃಷ್ಟಾಂತದ ಮೂಲಕ ಅವನ ಇರುವನ್ನು ನಾವು ಹೇಗೆ ಚಿಂತನೆಗೆ ತಂದುಕೊಳ್ಳಬೇಕು ಅನ್ನುವುದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಏನದು ದೃಷ್ಟಾಂತ ಅಂದರೆ, ತೃಣಕೃತಾಲಯದೊಳಗೆ, ತೃಣಕೃತಾಲಯ ಅಂದರೆ ತೃಣ ಅಂದರೆ ಹುಲ್ಲು, ಆ ಹುಲ್ಲಿನಿಂದ ಮಾಡಿದ ಮನೆ, ಗುಡಿಸಲು. ಹುಲ್ಲಿನ ಗುಡಿಸಲುಗಳು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನೀವೆಲ್ಲ ನೋಡಿರ್ತೀರಿ. ಆ ಹಳೆಯ ಗುಡಿಸಿನಲ್ಲಿ ಒಳಗಡೆಗೆ ಅಡುಗೆ ಮಾಡುತ್ತಾ ಇದ್ದಾರೆ. ಅಥವಾ ಯಾರೋ ಏನೋ ಅನಿಷ್ಟಕ್ಕಾಗಿ ಯಾವುದೋ ಒಂದು ನವಗ್ರಹ ಪೂಜೆ ಮಾಡು ಅಂತ ಹೇಳಿದ್ದಾರೆ. ಆ ಗುಡಿಸಿಲಿನ ಒಳಗೆ ಒಂದು ನವಗ್ರಹ ಹೋಮ ನಡೀತಾ ಇದೆ, ಶಾಂತಿ ಕರ್ಮ ನಡೀತಾ ಇದೆ. ಒಳಗಡೆಗೆ ಶಾಂತಿ ಕರ್ಮ ನಡೀತಾ ಇದ್ದರೆ ಆಹುತಿಗಳನ್ನು ಹಾಕಿದಾಗ ಹೊಗೆ ಬರ್ತದೆ. ಆ ಹೊಗೆ ಗುಡಿಸಿಲಿನ ಆ ಹುಲ್ಲು ಮಾಡು, ಆ ಮಾಡಿನಿಂದ ಹೊರಗಡೆಗೆ ಹೋಗ್ತಾ ಇದೆ. ಏಕೆ ಮೇಲೆ ಛಿದ್ರಗಳಿರ್ತದೆ, ತೂತು ಇರ್ತದೆ, ಹೊಗೆ ಹೋಗಲಿಕ್ಕೆ ಅವಕಾಶ ಇರ್ತದೆ. RCC ಮನೆಗಳಲ್ಲಾದರೆ ಹಾಗೆ ಹೋಗಲಿಕ್ಕೆ ಅವಕಾಶ ಇಲ್ಲ, ಮನೆಯಲ್ಲೆಲ್ಲ ಹೊಗೆ ಸುತ್ತಿಕೊಂಡ್ಬಿಡ್ತದೆ. ಆದರೆ ಗುಡಿಸಿಲಿನಲ್ಲಿ ಹಾಗಿಲ್ಲ, ಅದು ಮೇಲಿನ ಮಾಡಿನಲ್ಲಿ ಹೊಗೆ ಹೋಗಲಿಕ್ಕೆ ಜಾಗ ಇರ್ತದೆ. ಆ ಜಾಗದ ಮೂಲಕ ಹೊರಗಡೆಗೆ ಹೊಗೆ ಹೋಗ್ತಾ ಇರ್ತದೆ. ಆ ಗುಡಿಸಿಲಿನಿಂದ ಹೊರಗಡೆಗೆ ಇರತಕ್ಕಂತಹ ಒಬ್ಬ ವ್ಯಕ್ತಿ ಗುಡಿಸಿಲಿನ ಆ ಮಾಡಿನ ಮೇಲಿನಿಂದ ಹೊಗೆ ಹೋಗುವುದನ್ನು ನೋಡ್ತಾನೆ. ಅವನಿಗೇನು ಗೊತ್ತಾಗ್ತದೆ? ಒಳಗಡೆಗೆ ಏನೋ ಕ್ರಿಯೆ ನಡೆದದೆ, ಅಡುಗೆ ಮಾಡ್ತಾ ಇರಬೇಕು ಒಲೆ ಹಚ್ಚಿ, ಅಥವಾ ಯಾವುದೋ ಒಂದು ಶಾಂತಿ ಕರ್ಮ ಹೋಮ ಹವನಗಳು ಆ ಮನೆಯಲ್ಲಿ ನಡೆದಿರಬೇಕು. ಆ ಹೋಮದ ಪರಿಣಾಮವಾಗಿ ಹೊಗೆ ಮೇಲೆ ಬರ್ತಾ ಇದೆ ಅಂತ ಹೊಗೆಯನ್ನು ನೋಡಿ ಒಳಗಿರುವ ಆ ಕ್ರಿಯೆಯನ್ನು, ಒಳಗೆ ಅಗ್ನಿ ಇರುವುದನ್ನು ಅವನು ತಿಳ್ಕೊತಾನೆ ಅಲ್ವಾ. ಹೊಗೆ ನೋಡುವಾಗ ಹೊಗೆ ಸುಮ್ಮನೆ ಬರಲ್ಲ. ಹಾಗಾಗಿ ಅಲ್ಲಿ ಏನೋ ಹೋಮ ನಡೆದಿದೆ ಅಥವಾ ಒಲೆ ಹಚ್ಚಿ ಅಡುಗೆ ಮಾಡುತ್ತಾ ಇದ್ದಾರಲ್ಲಿ ಅಂತ ಕೃತಾಲಯದೊಳಗೆ ಹೊಗೆ ಸಂದಿಣಿಸಿ ಪ್ರತಿ ಛಿದ್ರದಲ್ಲಿ ಪರಮಟ್ಟು, ಪ್ರತಿ ಛಿದ್ರದಿಂದ ಮೇಲುಗಡೆಗೆ ಹೊಗೆ ಹೋಗ್ತಾ ಇರುವಾಗ ಅದನ್ನು ನೋಡಿದ ಮನುಷ್ಯ ಅವನಿಗೆ ಅನಲನ ಇರುವನು ತೋರುತ್ತದೆ ಇಪ್ಪಂತೆ. ಒಳಗಡೆಗೆ ಅಗ್ನಿ ಉಂಟು ಅನ್ನುವುದನ್ನು ಅವನು ತಿಳಿತಾನೆ ಮನುಷ್ಯ. ಆದರೆ ಅಗ್ನಿಯನ್ನು ಅವನು ಕಂಡಿಲ್ಲ. ಹೊಗೆ ಉಂಟು ಅನ್ನೋದನ್ನು ನೋಡಿ ಅಲ್ಲಿ ಅವನು ಅಗ್ನಿ ಇದೆ ಎನ್ನುವುದನ್ನು, ಅಗ್ನಿ ಇಲ್ಲದೆ ಹೊಗೆ ಬರಲ್ಲ, ಅದರಿಂದ ಒಳಗಡೆಗೆ ಅಗ್ನಿ ಉಂಟು ಅನ್ನುವುದನ್ನು ತಿಳ್ಕೊತಾನೆ. ಅಲ್ಲಿ ಅಗ್ನಿಯ ದರ್ಶನ ಇಲ್ಲ, ಆದರೆ ಅಗ್ನಿ ಉಂಟು ಅನ್ನುವುದನ್ನು ಅವನು ತಿಳಿತಾನೆ. ಹಾಗೆ ವನಜಾಂಡದಳು ಅಖಿಲ ಜೀವರ ತನುವಿನ ಒಳಹೊರಗೆ ತಾನಿದ್ದು ಕಾಣಿಸದೆ ಭಗವಂತ ವನಜಾಂಡದಳು ಅಂತ ನೋಡಿ, ಇಲ್ಲಿ ಮತ್ತೆ ವನ ಶಬ್ದ ಪ್ರಯೋಗ ಮಾಡ್ತಾರೆ.
ವನಜ ಅಂದರೆ ನೀರಿನಲ್ಲಿ ಹುಟ್ಟಿರತಕ್ಕಂಥದ್ದು ಕಮಲ. ವನಜ ಅಂದರೆ ಕಮಲದಲ್ಲಿ ಹುಟ್ಟಿರತಕ್ಕಂತಹ ಬ್ರಹ್ಮದೇವರು, ಅವನ ಅಂಡ ಅಂದರೆ ಬ್ರಹ್ಮಾಂಡ. ವನಜಾಂಡ ಬ್ರಹ್ಮಾಂಡವನ್ನು ಹಾಗೆ ಹೇಳ್ತಾರವರು. ವನಜಾಂಡದಳು ಅಖಿಲ ಜೀವರ ತನುವಿನ ಒಳಹೊರಗೆ ತಾನಿದ್ದು, ಪ್ರತಿಯೊಬ್ಬ ಚೇತನರ ಶರೀರದ ಒಳಗೆ, ಶರೀರದ ಹೊರಗೆ ಎಲ್ಲ ಕಡೆ ತಾನು ವ್ಯಾಪ್ತನಾಗಿದ್ದು ಅನಿಮಿಶೇಷನು. ಇದೊಂದು ಹೊಸ ಶಬ್ದ, ಅನಿಮಿಶೇಷ. ಅನಿಮಿಷರು ಅಂದರೆ ದೇವತೆಗಳು. ಭಗವಂತನೂ ಅನಿಮಿಷನೇ, ದೇವೋತ್ತಮ. ಸಾಮಾನ್ಯವಾದ ಅರ್ಥದಲ್ಲಿ ಅನಿಮಿಶೇಷನು ಅಂದರೆ, ಅನಿಮಿಷರು ಅಂದರೆ ದೇವತೆಗಳು. ಯಾಕೆ ಅವರನ್ನು ಅನಿಮಿಷರು ಅಂತ ಕರೆಯುತ್ತಾರೆ ಅಂದರೆ, ಮನುಷ್ಯರೆಲ್ಲ ನಿಮೇಷರು, ಅವರ ಕಣ್ಣು ರೆಪ್ಪೆ ಬೆಳೀತಾ ಇರ್ತದೆ ಯಾವಾಗಲೂ ಕೂಡ. ದೇವತೆಗಳ ಕಣ್ಣು ರೆಪ್ಪೆ ಬೆಳೆಯಲ್ಲ. ಆದ್ದರಿಂದ ಅವರನ್ನು ಅಸ್ವಪ್ನರು, ಅನಿದ್ರರು ಅಂತ ಕರೀತಾರೆ. ನಿದ್ರೆ ಇಲ್ಲ ಅವರಿಗೆ, ಅವರು ಸ್ವಪ್ನ ಕಾಣೋಲ್ಲ. ನಾವು ಕಣ್ಣು ಮುಚ್ಚಿ ನಿದ್ರೆ ಮಾಡ್ತೇವೆ, ಸ್ವಪ್ನ ಕಾಣ್ತೇವೆ, ನಮ್ಮ ಕಣ್ಣು ರೆಪ್ಪೆ ಬೆಳೀತಾ ಇರ್ತದೆ. ಆದ್ದರಿಂದ ನಮ್ಮನ್ನು ಅನಿಮಿಷರು ಅಂತ ಕರೆಯಲ್ಲ, ನಾವು ನಿಮೇಷರು. ದೇವತೆಗಳು ಅನಿಮಿಷರು, ಅವರ ಕಣ್ಣು ರೆಪ್ಪೆ ಬಡಿಯಲ್ಲ, ಅವರಿಗೆ ನಿದ್ರೆ ಇಲ್ಲ. ಆದ್ದರಿಂದ ಸ್ವಪ್ನ ಇಲ್ಲ. ಇಂತಹ ಅನಿಮಿಷರಿಗೆ ಈಶ, ದೇವೋತ್ತಮನಾಗಿರತಕ್ಕಂತಹ ಸರ್ವೋತ್ತಮನಾದ ನಾರಾಯಣ ಸಕಲ ಕರ್ಮವ ಮಾಳ್ಪ, ಆ ಚೇತನರ ಶರೀರದೊಳಗಿದ್ದು ಮಾಡುತ್ತಾ ಇದ್ದಾನೆ. ಆದ್ದರಿಂದ ಆ ಹೊಗೆಯನ್ನು ನೋಡಿ ಅಲ್ಲಿ ಅಗ್ನಿ ಉಂಟು ಅನ್ನೋದನ್ನು ನಾವು ಅನುಭವಕ್ಕೆ ತಂದುಕೊಂಡಂತೆ, ಯಾವುದೇ ಚೇತನನ ವ್ಯಾಪಾರ ನಡೆದಾಗ ಸ್ವತಂತ್ರನಾದ ಭಗವಂತ ಒಳಗಡೆಗಿದ್ದು ಬಿಂಬನಾಗಿ ಆ ವ್ಯಾಪಾರವನ್ನು ನಡೀತದೆ, ಇಲ್ಲ ಅಂದರೆ ಇಲ್ಲ ಅನ್ನುವ ವ್ಯಾಪ್ತಿಯನ್ನು ನಾವು ಕಾಣಬೇಕು. ಶಾಸ್ತ್ರದಲ್ಲಿ ಹೇಳ್ತಾರೆ, ತೇನ ವಿನಾ ತೃಣಮಪಿ ನ ಚಲತಿ. ಇದು ಉಪನಿಷತ್ತಿನಲ್ಲಿ ಹೇಳತಕ್ಕಂತಹ ಮಾತು, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಮಾತು. ತೇನ ವಿನಾ ತೃಣಮಪಿ ನ ಚಲತಿ. ಅವನು ಒಳಗಿದ್ದು ವ್ಯಾಪಾರವನ್ನು ಮಾಡಿಸಿದ ಹೊರತು ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡಲಾರದು. ಹುಲ್ಲು ಕಡ್ಡಿ ಅಲ್ಲಾಡಬೇಕಾದ್ರೆ ಭಗವಂತ ಹುಲ್ಲು ಕಡ್ಡಿ ಆಕಾರದಲ್ಲಿ ಒಳಗೆ ಇರಬೇಕು, ಹೊರಗೆ ಗಾಳಿಯಾಗಿ ಬೀಸಬೇಕು, ಅದು ಅಲ್ಲಾಡಬೇಕು. ಇಲ್ಲ ಅಂದರೆ ಹುಲ್ಲು ಕಡ್ಡಿ ಅಲ್ಲಾಡಲ್ಲ, ಅವನೇ ತಾನು ಅಲ್ಲಾಡಿಸಬೇಕು ಅನ್ನೋ ಅರ್ಥದಲ್ಲಿ ಅದನ್ನು ಉಪನಿಷತ್ತು ಹೇಳ್ತದೆ. ಹಾಗೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡಲ್ಲ ಅಂದಮೇಲೆ ಚೇತನರ ವ್ಯಾಪಾರ ಹೇಗೆ ನಡೆದೀತು? ಚೇತನರು ವ್ಯಾಪಾರ ಮಾಡೋದು ಕಣ್ಣಿಗೆ ಕಾಣ್ತಾ ಇದೆ. ವ್ಯಾಪಾರ ಮಾಡ್ತಾರೆ ಅಂದಮೇಲೆ ಒಳಗಡೆಗೆ ಬಿಂಬನಾಗಿ ಭಗವಂತನಿದ್ದಾನೆ ಅನ್ನುವುದನ್ನು ಹೊಗೆ ನೋಡಿ ಅಗ್ನಿಯನ್ನು ನಾವು ಅನುಮಾನದಿಂದ ತಿಳಿದಂತೆ, ಚೇತನನ ಕ್ರಿಯೆಯನ್ನು ನೋಡಿ ಅಸ್ವತಂತ್ರನಾದ ಚೇತನರಲ್ಲಿ ಕ್ರಿಯೆ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರ ಕರ್ತ, ಸ್ವತಂತ್ರನಾದ ವ್ಯಕ್ತಿ, ಸ್ವತಂತ್ರನಾದ ಭಗವಂತ ಆ ಚೇತನನ ಒಳಗೆ ಬಿಂಬನಾಗಿದ್ದು ಈ ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾನೆ ಅಂತ ಅನುಭವಕ್ಕೆ ತಂದುಕೋಬೇಕು. ಹೊಗೆಯನ್ನು ನೋಡಿ ಅಗ್ನಿಯನ್ನು ಅನುಭವಕ್ಕೆ ತಂದುಕೊಂಡಂತೆ ನಾವು ಜೀವರ ವ್ಯಾಪಾರಗಳನ್ನು ನೋಡಿ ಆ ಜೀವ ವ್ಯಾಪಾರ ಮಾಡುತ್ತಾ ಇದ್ದಾನೆ. ಆದ್ದರಿಂದ ಭಗವಂತ ಇಷ್ಟೆಲ್ಲ ಸಂಯೋಜನೆಯನ್ನು ಮಾಡಿ ಆ ಜೀವರಲ್ಲಿ ತಾನೇ ಇದ್ದು, ಹೊರಗಡೆಗೂ ಇದ್ದು, ಒಳಗಡೆಗೂ ಇದ್ದು, ಹೊರಗಿನ ಪದಾರ್ಥಗಳಿದ್ದು ಆ ಹೊರಗಿನ ಪದಾರ್ಥಗಳನ್ನು ಸಂಯೋಜನೆ ಮಾಡಿ ಜೀವನ ಒಳಗೂ ಇದ್ದು ಬಿಂಬನಾಗಿ ಆ ವ್ಯಾಪಾರಗಳನ್ನು, ಕರಚರಣಾದಿ ವ್ಯಾಪಾರಗಳನ್ನು ತಾನೇ ಮಾಡಿಸ್ತಾ ಇದ್ದಾನೆ ಎನ್ನುವುದನ್ನು ಅನುಭವಕ್ಕೆ ತಂದುಕೋಬೇಕು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಸ್ಯ ಹಸ್ತಚರಣಶ್ರವಣತ್ವಗಾರೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಭಾಗವತದ ಮಾತು. ಭಾಗವತದಲ್ಲಿ 4ನೇ ಸ್ಕಂದದಲ್ಲಿ ಧ್ರುವನಿಗೆ ಭಗವಂತನ ಸಾಕ್ಷಾತ್ಕಾರವಾದಾಗ ಧ್ರುವ ಸ್ತೋತ್ರ ಮಾಡಬೇಕು ಅಂತ ಹೊರಟ, ಅವನ ಬಾಯಿಂದ ಸ್ತೋತ್ರ ಬರಲಿಲ್ಲ. ಭಗವಂತ ತನ್ನ ಕೈಯಲ್ಲಿರುವ ಪಾಂಚಜನ್ಯ ಶಂಖವನ್ನು ಆ ಧ್ರುವನ ಕಪೋಲಕ್ಕೆ ಸ್ಪರ್ಶ ಮಾಡುವ ಮೂಲಕ ತಾನೊಂದು ರೂಪದಿಂದ ಒಳಗಡೆಗೆ ಪ್ರವೇಶ ಮಾಡಿದ. ಆಗ ಧ್ರುವ ಸ್ತೋತ್ರ ಮಾಡಿದ. ಧ್ರುವ ಸ್ತೋತ್ರ ಮಾಡುವಾಗ ಇದೇ ಮಾತು ಹೇಳ್ತಾನವನು, ಭಗವಂತ ನನಗೆ ಸ್ತೋತ್ರ ಮಾಡುವ ಸ್ವಾತಂತ್ರ್ಯವೂ ಇಲ್ಲ, ಮಾತನಾಡಬೇಕು ಅಂತಂದರೆ ಮಾತು ಬರಲಿಲ್ಲ, ನೀನೇ ಒಂದು ರೂಪದಿಂದ ಒಳಗಡೆಗೆ ಪ್ರವೇಶ ಮಾಡಿ ಒಳಗೆ ಮಾತಿತ್ತು, ಆ ಮಾತನ್ನು ಹೊರಗೆ ಹಾಕುವ ಸ್ವಾತಂತ್ರ್ಯ ನನಗಿಲ್ಲ, ನೀನೇ ಒಳಗಡೆಗೆ ಪ್ರವೇಶ ಮಾಡಿ
ಮಲಗಿದ ಮಾತನ್ನು ಬಡಿದೆಬ್ಬಿಸಿ ಹೊರಗಡೆಗೆ ಹಾಕಿಸಿದವನು ನೀನು ಅಂತ ನನ್ನ ಬಾಯಿಂದ ಮಾತನಾಡಿದೆ. ನಾನು ಸ್ತೋತ್ರ ಮಾಡಿದೆ. ಧ್ರುವ ಸ್ತೋತ್ರ ಮಾಡಿದ ಅಂತ ಎಲ್ಲರೂ ತಿಳ್ಕೊಂಡ್ರು. ಆದರೆ ಆ ಸ್ತೋತ್ರ ನೀನೇ ಒಳಗಡೆಗೆ ಪ್ರವೇಶ ಮಾಡಿ ನೀನೇ ಆ ಶಬ್ದವನ್ನು ಹೊರಗಡೆಗೆ ಹಾಕಿದ್ದೀರಿ, ಇದು ನಿನ್ನ ವ್ಯಾಪಾರ ಅಂತ ಸ್ತೋತ್ರ ಮಾಡ್ತಾರೆ. ಅದೇ ರೀತಿ ಅನ್ಯಾಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್, ಕೈ ಕಾಲು ಮಾತು ಕಣ್ಣು ಕಿವಿ ಮೂಗು ಯಾವುದೇ ಇಂದ್ರಿಯದ ಯಾವುದೇ ವ್ಯಾಪಾರ ಇದ್ದರೂ ಕೂಡ ಅನ್ಯಾಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ. ಷಡ್ಗುಣೈಶ್ವರ್ಯ ಸಂಪನ್ನನಾದ ಗುಣಪೂರ್ಣನಾದ ಸರ್ವೋತ್ತಮನಾದ ಸರ್ವತಂತ್ರ ಸ್ವತಂತ್ರನಾದ ನೀನು ಪ್ರತಿಯೊಂದು ಇಂದ್ರಿಯದಲ್ಲಿ ನೀನಿದ್ದು ಆ ಇಂದ್ರಿಯಗಳ ವ್ಯಾಪಾರವನ್ನು ನೀನು ನಡೆಸಿದರೆ ನಡೀತದೆ, ಇಲ್ಲ ಅಂದರೆ ಇಲ್ಲ. ಇಂತಹ ಅಸ್ವತಂತ್ರ ನಾನಾಗಿದ್ದೀನಿ, ಇಂತಹ ಸರ್ವತಂತ್ರ ಸ್ವತಂತ್ರ ನೀನಾಗಿದ್ದೀರಿ. ನಾನು ಮಾತ್ರ ಅಲ್ಲ, ರಮಾ ಬ್ರಹ್ಮಾದಿ ದೇವತೆಗಳ ಸಕಲೇಂದ್ರಿಯ ಸಕಲ ವ್ಯಾಪಾರಗಳು ಕೂಡ ಅದು ನಿನ್ನ ಅಧೀನವಾಗಿದೆ. ಬರೀ ನಂದೊಂದಲ್ಲ, ಸಮಸ್ತ ಚೇತನರು. ಅದಕ್ಕೆ ಇಲ್ಲಿ ಹೇಳುವಾಗಂತಾರೆ ತನುವಿನ ಒಳಹೊರಗೆ ಇದ್ದು ಅಖಿಲ ಜೀವರ ತನುವಿನ ಒಳಹೊರಗೆ ಇದ್ದು. ಅಖಿಲ ಜೀವರ ಅಂತಾರೆ, ಒಬ್ಬ ಜೀವ ಅಲ್ಲ, ಒಬ್ಬ ಚೇತನನ ವ್ಯಾಪಾರ ಅಲ್ಲ. ಲಕ್ಷ್ಮೀದೇವಿಯಿಂದ ಹಿಡಿದು ತೃಣಾಂತರಾದ ಸಮಸ್ತ ಚೇತನರ ವ್ಯಾಪಾರ, ಅದು ಒಳಗಡೆಯ ವ್ಯಾಪಾರ ಇರಬಹುದು, ಹೊರಗಿನ ಸಂಯೋಜನೆ ಇರಬಹುದು. ಯಾವುದೇ ವ್ಯಾಪಾರ ಯಾವುದೇ ಸಂಯೋಜನೆ ಅದು ನಡೆದರೆ ಅಂದರೆ ಅದನ್ನು ಭಗವಂತ ನಡೆಸುತ್ತಾನೆ. ಯಾಕೆ? ಸ್ವತಂತ್ರೋ ಭಗವಾನ್ ವಿಷ್ಣು, ಅವನಲ್ಲದೆ ಜಗತ್ತಿನಲ್ಲಿ ಇನ್ನೊಬ್ಬರು ಸ್ವತಂತ್ರರಿಲ್ಲ. ಅವನೇ ಸರ್ವತಂತ್ರ ಸ್ವತಂತ್ರ. ಅವನಾಗಿ ಇಚ್ಛೆಪಟ್ಟು ಅವನಾಗಿ ಸಂಯೋಜನೆ ಮಾಡಿ ಅವನಾಗಿ ಒಳಗಿದ್ದು ನಡೆಸಿದರೆ ನಡೆದೀತು, ಇಲ್ಲ ಅಂದರೆ ನಡೆಯೋಲ್ಲ. ಆದ್ದರಿಂದ ನಡೀತಾ ಇದೆ ಅಂದರೆ ಒಳಗೆ ಭಗವಂತ ಇದ್ದಾನೆ, ಹೊಗೆ ಬಂದದೆ ಅಂದರೆ ಒಳಗೆ ಅಗ್ನಿ ಉಂಟು. ಹೇಗೆ ಆ ವ್ಯಾಪ್ತಿ ನಾವು ಕಂಡುಕೊಂಡಿದ್ದೇವೋ ಹಾಗೆ ಯಾವುದೇ ವ್ಯಾಪಾರಕ್ಕೂ ಭಗವಂತನಿಗೂ ಇಂಥ ಸಂಬಂಧ. ಯಾವುದೇ ವ್ಯಾಪಾರ ನಡೀತಾ ಇದ್ದರೆ ಒಳಗೆ ಸ್ವತಂತ್ರನಾದ ಭಗವಂತನಿದ್ದು ನಡೆಸಿದರೆ ನಡೀತದೆ, ಇಲ್ಲ ಅಂದರೆ ಇಲ್ಲ. ಈ ವ್ಯಾಪ್ತಿಯಲ್ಲಿ ದಾರ್ಢ್ಯ ನಮಗಿರಬೇಕು. ಈ ರೀತಿಯಾಗಿ ಭಗವಂತನನ್ನು ತಿಳಿಯುವ ಉಪಾಯ ಇದು ಅಂತಾರೆ. ಹೀಗೆ ಭಗವಂತ ಇಲ್ಲಾಂದರೆ ಇಲ್ಲಿ ಇದ್ದಾನೆ, ಕಾಣೋದೇ ಇಲ್ಲ, ಎಲ್ಲ ಅವನೇ ಮಾಡ್ತಾನೆ. ಒಂದರಲ್ಲಿ ಆದರೂ ಅವನು ಕಾಣಬಹುದಲ್ಲ, ಕಾಣ್ತಾ ಇಲ್ಲ, ಆದ್ದರಿಂದ ಇಲ್ಲ ಅನ್ನುವ ವಾದಕ್ಕೆ ಅದನ್ನು ಭಗವಂತನ ಅರಿವನ್ನು ನಾವು ಯಾವ ರೀತಿಯಾಗಿ ಪಡೆಯಬೇಕು ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ಕೊಡ್ತಾರೆ. ರಮಾ ಬ್ರಹ್ಮಾದಿ ಸಮಸ್ತ ಚೇತನರ ವ್ಯಾಪಾರವೂ ಕೂಡ ಅವನ ಅಧೀನ. ಸಮಾಸಮ ಏನು ಲಕ್ಷ್ಮೀದೇವಿ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶನಲ್ಲದೆ ಶ್ವಾಸ ಬಿಡೋ ಶಕ್ತಿ ಲೇಸಿಲ್ಯೆಂಬುದೇ ಫಲವಿದು ಬಾಳದುದಕ್ಕೆ ಅಂತ ಜಗನ್ನಾಥದಾಸರೇ ಮತ್ತೊಂದು ಪದ್ಯದಲ್ಲಿ ಹೇಳ್ತಾರೆ. ಸಮಾಸಮ ಬ್ರಹ್ಮ ಸದಾಶಿವರು, ಸಮಾಸಮಳು ಅಂದರೆ ದೇಶದಿಂದ ಕಾಲದಿಂದ ಸಮಳಾಗಿ ಗುಣದಿಂದ ಅಸಮಳಾಗಿರತಕ್ಕಂತಹ ಲಕ್ಷ್ಮೀದೇವಿ. ಬ್ರಹ್ಮ ಸದಾಶಿವರು ಬ್ರಹ್ಮರುದ್ರಾದಿ ಸಮಸ್ತ ದೇವತೆಗಳು ಕೂಡ ಈಶಿತವ್ಯರು, ಅವನ ಒಡೆತನಕ್ಕೆ ಒಳಪಟ್ಟವರು, ಅವನ ಸ್ವಾತಂತ್ರ್ಯದ ಅಧೀನರಾಗಿರ್ತಕ್ಕಂಥವರು. ಇಂತಹ ಈಶಿತವ್ಯರು ಅವರಿಗೆ ಎಂತಹ ಅಸ್ವಾತಂತ್ರ್ಯ ಅಂದರೆ ಶ್ವಾಸ ಬಿಡೋ ಶಕ್ತಿ ಲೇಸಿಲ್ಲೆಂಬುದೇ. ಒಳಗೆ ಎಳೆದುಕೊಂಡ ಶ್ವಾಸವನ್ನು ಹೊರಗೆ ಬಿಡಲಿಕ್ಕಾಗಲಿ, ಹೊರಗೆ ಬಿಟ್ಟ ಶ್ವಾಸವನ್ನು ಒಳಗೆ ಎಳ್ಕೊಳ್ಳಿಕ್ಕಾಗಲಿ ಸ್ವಾತಂತ್ರ್ಯ ಇಲ್ಲ. ಅವನಾಗಿ ಒಳಗಡೆಗೆ ಇದ್ದು ಉಸಿರಾಡಿಸಿದರೆ ಉಸಿರಾಡೇ ಯಾರು, ಇಲ್ಲ ಅಂದ್ರಿಲ್ಲ. ಯಾರು? ಸಮಾಸಮ ಬ್ರಹ್ಮ ಸದಾಶಿವರು, ಸಾಮಾನ್ಯ ಚೇತನರಲ್ಲ. ರಮಾ ಬ್ರಹ್ಮಾದಿ ದೇವತೆಗಳು ಕೂಡ ಈಶಿತವರು, ಅವನ ಒಡೆತನಕ್ಕೆ ಒಳಪಟ್ಟು ವ್ಯಾಪಾರ ನಡೆಸತಕ್ಕಂಥವು. ಅವನ ಒಡೆತನ ಇಲ್ಲದೆ, ಅವನ ವ್ಯಾಪಾರ ಇಲ್ಲದೆ ಒಂದು ಉಸಿರಾಟವೂ ರಮಾದೇವಿಗೆ ನಡೆಯಲಾರದು. ಇಷ್ಟು ಸರ್ವತಂತ್ರ ಸ್ವತಂತ್ರನಾಗಿ ರಮಾ ಬ್ರಹ್ಮಾದಿ ದೇವತೆಗಳ ನಿಯಮಿಸ್ತಾ ಇದ್ದಾನೆ ಭಗವಂತ ಅಂತ ಶಾಸ್ತ್ರಗಳು ಅವನ ಸರ್ವ ಸ್ವಾತಂತ್ರ್ಯವನ್ನು ಹೇಳ್ತಾ ಇವೆ. ಆದ್ದರಿಂದಾಗಿ ಯಾವುದೇ ಚೇತನನ ವ್ಯಾಪಾರ ನಡೆದಾಗ ಒಳಗೆ ಭಗವಂತ ಇದ್ದು ಸ್ವತಂತ್ರನಾಗಿ ವ್ಯಾಪಾರ, ಇದು ಯಾರ್ದು ವ್ಯಾಪಾರ ಅಲ್ಲ. ಯಾರು ಏನು ವ್ಯಾಪಾರ ಮಾಡಿದ್ರು ಎಂಥದ್ದೇ ವ್ಯಾಪಾರ ಇರಲಿ, ಆ ಚೇತನನ ಯೋಗ್ಯತೆಗೆ ಅನುಗುಣವಾಗಿ, ಅವರ ಗುಣಕ್ಕೆ ಅನುಗುಣವಾಗಿ, ಪ್ರಾಚೀನ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಒಳಗಡೆ ಇದ್ದು ಈ ವ್ಯಾಪಾರವನ್ನು ತಾನು ನಡೆಸ್ತಾ ಇದ್ದಾನೆ. ಇದು ಭಗವದ್ ವ್ಯಾಪಾರ ಅಂತ ಅವನ ವ್ಯಾಪ್ತಿಯನ್ನು ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಹೀಗೆ ಚಿಂತನೆ, ವ್ಯಾಪ್ತಿ ಕ್ರಿಯೆಗಳಲ್ಲಿ ಕೂಡ, ಬರೀ ಪದಾರ್ಥದಲ್ಲಿ ಅಲ್ಲ, ಸಮಸ್ತ ಚೇತನರ ಸಮಸ್ತ ಕ್ರಿಯೆಗಳಲ್ಲಿಯೂ ಕೂಡ ಭಗವಂತನ ವ್ಯಾಪ್ತಿ. ಈ ರೀತಿಯಾಗಿ ನಾವು ಅನುಸಂಧಾನ ಮಾಡಬೇಕು ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ದಾಸರು ನಮಗೆ ಕೊಡ್ತಾ ಇದ್ದಾರೆ. ಮುಂದಿನ ಪದ್ಯದಲ್ಲಿ
ಅವನ ಸರ್ವೋತ್ತಮತ್ವದ ಬಗ್ಗೆ, ಅವನು ಫಲಗಳನ್ನು ಕೊಡುವ ಬಗ್ಗೆ ಯಾವ ರೀತಿಯಾಗಿ ಚಿಂತಿಸಬೇಕು ಅನ್ನುವುದನ್ನು ಚಿಂತನೆಯನ್ನು ಕೊಡ್ತಾರೆ. ನಾಳೆ ಆ ಪದ್ಯದ ಚಿಂತನೆಯನ್ನು ಮತ್ತೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.